ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ತಮ್ಮನೇಲಿ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾವು ತಿರುಪತಿ ಹೋಗ್ತಾ ಇದ್ದೀವಿ ಸ್ಪೆಷಲ್ ದರ್ಶನಕ್ಕೆ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಹೋಗ್ತಾ ಇರೋದು ಸ್ಪೆಷಲ್ ದರ್ಶನ, ಲೈಕ್ ಬ್ರೇಕ್ ದರ್ಶನ ಅದು. ಸೊ ನೋಡೋಣ ಹೆಂಗಿರುತ್ತೋ, ಚೆನ್ನಾಗಾಗುತ್ತೆ. ನನಗೆ ನಂಬಿಕೆ ಇದೆ ಒಳ್ಳೆ ದರ್ಶನ ಆಗುತ್ತೆ ಅಂತ. ಸೊ ಯಾರ್ಯಾರು ಹೋಗ್ತಾ ಇರೋದು ಅಂದರೆ, ನಾನು, ಹಸ್ಬೆಂಡು, ಆಮೇಲೆ ಅಕ್ಕ ಭಾವನ ಈಗ ಕರ್ಕೊಂಡು ಅಲ್ಲಿಂದ ತಿರುಪತಿಗೆ ಹೋಗ್ತಾ ಇರೋದು. ನಾನು ಈ ಥರ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಇವತ್ತು ಸ್ವಲ್ಪ. ಸೊ ಇವಾಗ ಹೋಗ್ತಾ ಇದ್ದೀವಿ ಅಕ್ಕವ್ರನ್ನ ಕರ್ಕೊಂಡು ಅಲ್ಲಿಂದ ತಿರುಪತಿ ಹೋಗೋಕ್ಕೆ. ಸಿಗ್ತೀನಿ ಆಮೇಲೆ. ನಾನು ಬೆಳಗ್ಗಿಂದ ಓಟ್ಸ್ ಅಷ್ಟೇ ತಿಂದಿದ್ದು. ಈಗ ಪ್ರೋಟೀನ್ ಬಾರ್ ತಿಂದ್ಬಿಟ್ಟು ಬಂದ್ವಿ. ಅಕ್ಕ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಭಾವ ಕೂಡ ಬರ್ತಿದ್ರ. ಈಗ ಅವ್ರನ್ನ ಕರ್ಕೊಂಡು ಹೊರಡಬೇಕು. ಇವಾಗ ಅಕ್ಕ ಮನೆಗೆ ಬಂದಿದ್ದೀವಿ. ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಅಕ್ಕ ಕಾಫಿ ಇಟ್ಟಿದ್ದಾಳೆ. ಕಾಫಿ ಕುಡ್ಕೊಂಡು ಅಕ್ಕ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅಕ್ಕ ಕರೀತಾಳೆ. ಮಿರರ್ ನೋಡಿದ್ರೆ ಬಂದು ನೋಡ್ಕೊಳ್ಳೋದು. ಹೋಗೋಣ. हाँ ತಿನ್ನು ತಿನ್ನಿಸೊಚ್ಚೆ ಬಾವ. నేను ఎత్తుకోండి రాత్రికి వేసుకుంటావా డ్రెస్? వచ్చేటప్పుడు రేపు పొద్దున్నే వేసుకోండి. సాయంకాలంకి సీన్ రేపు వచ్చేటప్పుడు అదో వేసుకుంటా. కొంచెం చాలా ఉడుకుంటున్నా. 2 గ్లాసెస్ ಬಾಯ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ತೆಲುಗು ಕನ್ನಡ ಎರಡು ಮಿಕ್ಸ್ ಆಗಿ ಕೇಳಿಸುತ್ತೆ. ಆ್ಯಂಡ್ ನಮ್ಮ ಭಾವ ಅಕ್ಕ ಎಲ್ಲ ತೆಲುಗು ಮಾತಾಡ್ತಾರೆ, ಸೊ ಅದಕ್ಕೆ ತೆಲುಗು ಕೂಡ ಇರುತ್ತೆ. ನಾನಿಲ್ಲಿ ವಿಡಿಯೋ ಫುಲ್ ನಾರ್ಮಲ್ ವಿಡಿಯೋ ಅಂತ ಅಂದ್ಕೊಂಡು ಸ್ಲೋ ಮೋಷನ್ ವಿಡಿಯೋ ಆಗಿಬಿಟ್ಟಿದ್ದೆ. ಅಕ್ಷಿತಾ ಪಾವನಿ ನನ್ನ ಅಕ್ಕನ ಮಕ್ಕಳು, ಅವ್ರಿಗೆ ಬಾಯ್ ಹೇಳ್ತಾ ಇದ್ದೆ. ಸೊ ಆ ವಿಡಿಯೋ ಮಾಡುವಾಗ ಇದು ಸ್ಲೋ ಮೋಷನ್ ಆಗಿಬಿಟ್ಟಿದೆ. ಈ ಸಾರಿ ಎಲ್ಲ ನಾವೇ 4 ಜನ ಹೋಗಿ ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರಿಗೂ ಬೇಜಾರು, ಅವ್ರಿಗೂ ಬರಬೇಕು ಅನ್ನೋ ಆಸೆ ಇದೆ. ಆ್ಯಂಡ್ ನನ್ನ ಮಕ್ಕಳು ಕೂಡ ಬಂದಿಲ್ವಲ್ಲ, ಸೊ ಅದಕ್ಕೆ ಸೊ ಇವರಿಗೆಲ್ಲ ಬಾಯ್ ಹೇಳಿ ಅಕ್ಕ ಭಾವನ ಕರ್ಕೊಂಡು ಈಗ ಹೊರಟಿದ್ದೀವಿ. ಹೊರಗಡೆ ಇಬ್ಬರು ಇದ್ದಾರೆ, ಅವ್ರಿಗೂ ಬಾಯ್ ಹೇಳಬೇಕು. ಬಾಯ್ ಪವನ್. ವಿಡಿಯೋ ಪಾಪ ನೀನು ಬರೋದಿಲ್ಲೇನಪ್ಪ. ಲಡ್ಡು ಬೇಕಾ ಏನ್ ಬೇಕಾ? ಅಂತ ತಿಳಿಸ್ನ ಎಲ್ಲರಿಗೂ ಹೌದಾ? ಅವನಿಗೆ ರೇವಂತ್ಗೆ ಜಾಸ್ತಿ ಬಂದಿರುತ್ತೆ. ఏం కాదు, మీరు వస్తే మీరు వెరైటీలు ఏమన్నా చూసుకుంటే అవుతుంది. ఏమో చూస్తాం. అట్లా అక్కడే తీయాల, అట్లా జాగా పక్కలే లాక్ చేసి తిని ಅಕ್ಕ ಊರಿಂದ ಕಾಣಿಪಾಕಂಗೆ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಲ್ಲಿ ಬಂದು ಫಸ್ಟು ಇಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಮತ್ತೆ ತಿರುಪತಿಗೆ ಹೋಗಿ ಅಲ್ಲಿ ಸ್ಟೇ ಮಾಡಿಕೊಂಡು ಮಾರ್ನಿಂಗ್ ಹೋಗಬೇಕು. ಆ್ಯಂಡ್
ಅಲಿಮೇಲು ಮಂಗಾಪುರಂ ಅಂತ ಇದೆ, ಅಲ್ಲಿ ಕೂಡ ಇವತ್ತು ನೈಟು ದರ್ಶನ ಮಾಡಿಕೊಂಡು ಬೆಳಗ್ಗೆ ಇನ್ನೂ ಒಂದು ಟೆಂಪಲ್ ಇದೆ, ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಒಂದೇ ಸಾರಿ ತಿರುಪತಿಗೆ ಹೋಗೋದು, ಮೇಲೆ ತಿರುಮಲಗೆ. ನಮಗೆ ನೆಕ್ಸ್ಟ್ ಡೇ ದರ್ಶನ ಇರೋದು ಒಂದು 4 o'clock. అమ్మవారి ఆలయంలో సర్వదర్శనము ముగిసినది. తదుపరి సేవ ఏకాంత సేవ. ఏకాంత సేవ ఈ దినం రాత్రి 9 గంటల పైన ఏకాంత సేవ కార్యక్రమంలో పైన కన్నా పెద్దగా ఉంది కదా. 50 రూపాయలు టికెట్ తీసుకునే ఏకాంత సేవ ఈ దినం రాత్రి 9 గంటల పైన ప్రారంభమగును. ఏకాంత సేవ కార్యక్రమంలో ಸೊ ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ಕೂಡ ಒಳ್ಳೆ ದರ್ಶನ ಆಯಿತು. ಅಲ್ಲೇ ಮುಂದೆ ಸರವಣ ಭವನಲ್ಲಿ ಊಟ ಎಲ್ಲ ಖಾಲಿಯಾಗಿತ್ತು. ಚಪಾತಿ ತಿನ್ಕೊಂಡು ಇಲ್ಲಿ ಬಂದು ಸ್ಟೇ ಆಗೋಕ್ಕೆ ಬಂದಿದ್ದೀವಿ. ಇಲ್ಲೇ ತಿರುಪತಿ ಕೆಳಗೆ, ನಮಗೆ ಬೆಟ್ಟಕ್ಕೆ ಹತ್ತಿರನೇ ಇಲ್ಲಿ ಸ್ಟೇ. ಆ್ಯಂಡ್ ಸ್ಟೇ ತುಂಬ ಚೆನ್ನಾಗಿದೆ, ಹೋಟೆಲ್ ಕೂಡ ತುಂಬ ಚೆನ್ನಾಗಿದೆ. ಚೆಕ್ಔಟ್. ಬಂದು ಕೊಟ್ಟಿರೋದು. ಹೌದಾ? ಫುಲ್ ಸ್ವಿಚ್ ಆಫ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ರೂಮಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ಗೋವಿಂದರಾಜ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೆಳಗೆ ತಿರುಪತಿ, ಇಲ್ಲಿಂದ ಮೇಲಕ್ಕೆ ಹೋಗೋದು. ದರ್ಶನ ಬಂದು ಇವತ್ತು ಈವ್ನಿಂಗ್ 4 ಗಂಟೆಗಿದೆ. ಇದಕ್ಕೆ ಈ ಕಡೆ ಮುಂದೆ ಮಾ ರೋಡಿಗೆ ಮಾಡಿ ಕೂತ ಗೋವಿಂದರಾಜ ದೇವಸ್ಥಾನ ಒಳಗೆ ಹೋಗ್ಬೇಕು. Let me give you this oracle's hack on how I find the most value-packed startup podcast. Most people listen.
ఒకటే ಇಲ್ಲೇ ತಾನೇ ಭಕ್ತಿ ಇದ್ದ ನಡ್ಕೊಂಡು సప్ప అది అక్కడ కనిపిస్తుంది అది అది వైట్ పైన ఫోన్ ఉండేది ఏమైనా బాత్ కూడా ఎత్తుకొచ్చి నీ ఫోన్ పెట్టేసుకుంటాను. ಈಗ ತಾನೇ ಬಂದ್ರಿ ರೂಮ್ಗೆ. ನಮ್ಗಿಲ್ಲಿ ಪೆಂಟ್ ಹೌಸ್ ಥರ ಮೇಲೇನೆ ಸಿಕ್ಕಿದೆ. ಫುಲ್ ಖುಷಿ ಆಗ್ತಿದೆ. ದೇವಸ್ಥಾನ ಕಾಣಿಸ್ತಾ ಇದೆ, ಸಕ್ಕತ್ತಾಗಿದೆ. ಲೈಕ್ ನಾವೆಲ್ಲೆಲ್ಲ ಹೋಗಿದ್ವಿ, ಅಲ್ಲೆಲ್ಲ ಹೋಗಿದ್ರು ನಮ್ಗೆ ಈ ಥರ ರೂಮ್ ಸಿಗ್ತಾ ಇರಲಿಲ್ವೇನೋ. ದೇವ್ರು ನಮಗೋಸ್ಕರನೇ ಇಲ್ಲೇ ಕಾಣ್ತಿದೆ ಗೋಪುರ. ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ಈಗ ರೆಡಿ ಆಗಬೇಕು. ಈಗ ತಾನೇ ಬಂದಿದ್ವಿ. ರೂಮೆಲ್ಲ ಚೆಕ್ ಮಾಡಿಬಿಟ್ಟು ಹಸ್ಬೆಂಡು ಬಾವ ಕೆಳಗಿದ್ದಾರೆ. ನಾವು ಇವಾಗ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗಬೇಕು. ನೋಡೋಣ ಏನಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ರೂಮ್ ಕೂಡ ತುಂಬ ಕ್ಲೀನಾಗಿ ಚೆನ್ನಾಗಿದೆ. ತೋರಿಸ್ತೀನಿ ಯಾವುದು ಹೋಟೆಲು ಏನು ಅನ್ನೋದು. ಆಮೇಲೆ ಡೀಟೇಲಿಂಗ್ ಆಗಿ ನಿಮ್ಗೆ ತೋರಿಸ್ತೀನಿ. ನೀವು ಇಲ್ಲಿಗೆ ಬಂದಾಗ ಕೂಡ ನೀವು ಇಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಮೇ ಬಿ ಇದು ರೂಮ್ಗೆ ಒಂದು 5000 ಸಮಥಿಂಗ್ ಇರ್ಬೋದು ಅನಿಸುತ್ತೆ. ಸೊ ರೆಡಿಯಾಗಿ ಸಿಗ್ತೀನಿ. ರೂಮ್ ಈ ಥರ ಇದೆ. ವೆಯ್ಟ್ ಅಕ್ಕ. ಇಲ್ಲೊಂದು ಲೈಕ್ ವಾಶ್ ಮಾಡ್ಕೊಳ್ಳೋ ಥರ ಇದೆ. ಇದು 2 ಬೆಡ್ಸ್ ಇದೆ. ಹಾಂ, 2 ಬೆಡ್ ಇದೆ. ಇಲ್ಲಿ ಮಿರರ್ ಇದೆ ಆ್ಯಂಡ್ ಇಲ್ಲಿ ಬಾತ್ರೂಮ್ ಇದೆ. ಇದಕ್ಕಿಂತ ರೂಮ್ ಬೇಕಾ? ಅದು ತಿರುಮಲ ಅಲ್ಲಿ ಮೇಲೆ ಬೆಸ್ಟ್ ಚೆನ್ನಾಗಿದೆ. ಎ ಸಿನೂ ಇದೆ. ತುಂಬಾ ಖುಷಿ ಆಗ್ತದೆ. ಈಗ ರೆಡಿ ಆಗಬೇಕು. ಆರಾಮಾಗಿ ರಾತ್ರಿ ನೈಟ್ ಸ್ಟೇ ಮಾಡ್ಬೋದು. ಹಸ್ಬೆಂಡ್ ನೈಟ್ ಬೇಡ, ಕೆಳಗೆ ಹೋಗಿ ಸ್ಟೇ ಮಾಡೋಣ ಅಂತ ಹೇಳ್ತಾ ಇದ್ರು. ಆರಾಮಾಗಿ ಸ್ಟೇ ಮಾಡ್ಬೋದು. ಆ್ಯಂಡ್ ನೈಟಲ್ಲಿ ದೇವಸ್ಥಾನ ನೋಡೋಕ್ಕೆ ನಾನು ಎಕ್ಸೈಟಿಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಆಮೇಲೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತು ಹೋಗಬೇಡಿ. ಇನ್ನು ಉಳಿದಿದ್ದು ಭಾಗ 2 ಆಗಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ದರ್ಶನ ಆಗಿದ್ದು, ಅದರ ಎಕ್ಸ್ಪೀರಿಯನ್ಸು ಎಲ್ಲ ಕೂಡ ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ಕೂಡ ಇದೇ ಥರ ನೋಡಿ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಬಾಯ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಪಾರ್ಟ್ 2 ವ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್. ಲವ್ ಯು ಆಲ್.